ನಮಸ್ಕಾರ ವೀಕ್ಷಕರೇ. 2024ರ 17ನೇ ಐಪಿಎಲ್ ಶುರುವಾಗಲು ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇವೆ. ಮೀಡಿಯಾ ರಿಪೋರ್ಟ್ಸ್ ಗಳ ಪ್ರಕಾರ ಈ ಬಾರಿಯ ಐಪಿಎಲ್ ಮಾರ್ಚ್ 22ರಿಂದ ಶುರುವಾಗುವ ಸಾಧ್ಯತೆಗಳಿವೆ. ಮತ್ತೆ ಆರ್ಸಿಬಿ ಮತ್ತೆ ಸಿಎಸ್ಕೆ ನಡುವೆ ಮೊದಲ ಪಂದ್ಯ ನಡೆಯುವ ಸಾಧ್ಯತೆ ಇದ್ದು, ಆರ್ಸಿಬಿ ತಂಡವು ಕೂಡ ಈಗಾಗಲೇ ಭರ್ಜರಿ ತಯಾರಿಯಲ್ಲಿ ನಿರತರಾಗಿದೆ. ಹಾಗಾದರೆ ಈ ಬಾರಿಯ ಆರ್ಸಿಬಿಯ ಪ್ಲೇಯಿಂಗ್ 11 ಯಾವ ರೀತಿ ಇರಬಹುದು, ಯಾವ ಹೊಸ ಆಟಗಾರರಿಗೆ ಈ ಬಾರಿಯ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗಬಹುದು, ಇದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ಸಿಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಆರ್ಸಿಬಿ ಮತ್ತೆ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಕನ್ನಡಿಗ ಮನೋಜ್ ಬಂಡಾಗೆ ಅವರಿಗೆ ಈ ಬಾರಿ ಅವಕಾಶ ನೀಡಬೇಕು ಬೇಡವೋ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ 16 ಸೀಸನ್ ಗಳಿಂದ ಕಪ್ ಗೆಲ್ಲದ ಆರ್ಸಿಬಿ ತಂಡ ಈ ಬಾರಿ ಕಪ್ ಗೆದ್ದು ಬೀಗಲು ಶತಾಯಗತಾಯ ಪ್ರಯತ್ನ ನಡೆಸುತ್ತಿದೆ. ಈಗಾಗಲೇ ತಂಡದ ಕೋಚಿಂಗ್ ಸ್ಟಾಫ್ ಗಳನ್ನು ಸಹ ಬದಲಾಯಿಸಿರುವ ಆರ್ಸಿಬಿ ತಂಡ ಆಪ್ಷನ್ ನಿಂದಲೂ ಕೂಡ 6 ಹೊಸ ಆಟಗಾರರನ್ನು ಖರೀದಿ ಮಾಡಿದೆ. ಹಾಗಾದರೆ ಈ ಬಾರಿಯ ಐಪಿಎಲ್ ನಲ್ಲಿ ಆರ್ಸಿಬಿಯ ಬಲಿಷ್ಠ ಪ್ಲೇಯಿಂಗ್ 11 ಯಾವ ರೀತಿ ಇರಬಹುದು ಎಂಬುದನ್ನು ನೋಡುವುದಾದರೆ, ಈ ಬಾರಿ ಆರ್ಸಿಬಿ ಪರ ಆರಂಭಿಕರಾಗಿ ಇನ್ನೊಮ್ಮೆ ವಿರಾಟ್ ಕೊಹ್ಲಿ ಅವರ ಜೊತೆ ನಾಯಕ ಫಾಫ್ ಡು ಪ್ಲೆಸಿಸ್ ಅವರು ಕಣಕ್ಕಿಳಿಯಲಿದ್ದಾರೆ. ಕಳೆದ ಕೆಲ ತಿಂಗಳುಗಳಿಂದ ಗಾಯದ ಸಮಸ್ಯೆಯಿಂದ ಬಳಲುತ್ತಿರುವ ಫಾಫ್ ಡು ಪ್ಲೆಸಿಸ್ ಅವರು ಈಗ ಪೂರ್ತಿ ಪ್ರಮಾಣದಲ್ಲಿ ಫಿಟ್ ಆಗಿ ಸೌತ್ ಆಫ್ರಿಕಾದಲ್ಲಿ ನಡೆಯುತ್ತಿರುವ T20 ಲೀಗ್ ನಲ್ಲಿ ಅಕ್ಷರಶಃ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಆದ್ದರಿಂದ ಬಹುತೇಕ ಈ ಬಾರಿಯೂ ಕೂಡ ಆರಂಭಿಕರಾಗಿ ಡು ಪ್ಲೆಸಿಸ್ ಮತ್ತೆ ವಿರಾಟ್ ಕೊಹ್ಲಿ ಅವರೇ ಕಣಕ್ಕಿಳಿಯಲಿದ್ದಾರೆ. ಒಂದು ವೇಳೆ ಡು ಪ್ಲೆಸಿಸ್ ಅವರು ಗಾಯದ ಸಮಸ್ಯೆಯನ್ನು ಇನ್ನೊಮ್ಮೆ ಮುಂದುವರಿಸಿದರೆ ಬೆಕಪ್ ಓಪನರ್ ಆಗಿ ಆರ್ಸಿಬಿ ಬಳಿ ವೀಲ್ ಜಾಕ್ಸ್ ಅಂತ ಆಟಗಾರನಿದ್ದಾರೆ. ವೀಲ್ ಜಾಕ್ಸ್ ಅವರು ಸಹ ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಕಂಡು ಬರುತ್ತಿದ್ದು, ವಿಶ್ವದ ವಿವಿಧ ಲೀಗ್ಸ್ ಗಳಲ್ಲಿ ಅಕ್ಷರಶಃ ಅಬ್ಬರಿಸಿ ಬೊಬ್ಬೇರುತ್ತಿದ್ದಾರೆ. ನಂತರ 3ನೇ ಕ್ರಮಾಂಕದಲ್ಲಿ ಈ ಬಾರಿ ರಜತ್ ಪಟಿದಾರ್ ಅವರು ಕಣಕ್ಕಿಳಿಯಲಿದ್ದಾರೆ. ಕಳೆದ ಸೀಸನ್ ನಲ್ಲಿ ರಜತ್ ಪಟಿದಾರ್ ಅವರು ಗಾಯದ ಸಮಸ್ಯೆಯಿಂದ ಪೂರ್ತಿ ಸೀಸನ್ ಅನ್ನು ಮಿಸ್ ಮಾಡಿಕೊಂಡಿದ್ದರು. ಆದರೆ ಸದ್ಯ ಪೂರ್ತಿ ಪ್ರಮಾಣದಲ್ಲಿ ಫಿಟ್ ಆಗಿರುವ ರಜತ್ ಪಟಿದಾರ್ ಅವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಮತ್ತೆ ಭಾರತ ತಂಡಕ್ಕೂ ಕೂಡ ಆಯ್ಕೆಯಾಗಿ ಅದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಇತ್ತೀಚೆಗೆ ನಡೆದ ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಪಂದ್ಯದಲ್ಲಿಯೂ ಕೂಡ ಭಾರತದ ಎ ತಂಡದ ಪರ ಕಣಕ್ಕಿಳಿದಿದ್ದ ರಜತ್ ಪಟಿದಾರ್ ಅವರು ಭರ್ಜರಿ ಶತಕ ಕೂಡ ಸಿಡಿಸಿ ಮಿಂಚಿದ್ದರು. ಮತ್ತೆ ರಜತ್ ಪಟಿದಾರ್ ಅವರು ಆರ್ಸಿಬಿ ತಂಡಕ್ಕೆ ಕಂಬ್ಯಾಕ್ ಮಾಡುತ್ತಿರುವುದರಿಂದ ನಮ್ಮ ಮಧ್ಯಮ ಕ್ರಮಾಂಕದ ಬ್ಯಾಟಿಂಗ್ ಕೂಡ ಈಗ ಸಾಕಷ್ಟು ಬಲಿಷ್ಠವಾಗಿ ಕಂಡುಬರಲಿದೆ. ನಂತರ 4ನೇ ಕ್ರಮಾಂಕದಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕಣಕ್ಕಿಳಿಯಲಿದ್ದಾರೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಇತ್ತೀಚಿನ ಆರ್ಭಟದ ಬ್ಯಾಟಿಂಗ್ ನೀವು ಕೂಡ ನೋಡೇ ಇರಬಹುದು. ಸದ್ಯ ವಿಶ್ವ ಕ್ರಿಕೆಟ್ ನಲ್ಲಿ ಅಬ್ಬರಿಸಿ ಬೊಬ್ಬೇರುತ್ತಿರುವ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ತಮ್ಮ ಜೀವನದ ಸರ್ವಶ್ರೇಷ್ಠ ಆಟವನ್ನು ಪ್ರದರ್ಶಿಸುತ್ತಿದ್ದಾರೆ. ನಂತರ 5ನೇ ಕ್ರಮಾಂಕದಲ್ಲಿ ಇನ್ನೊಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಆಸ್ಟ್ರೇಲಿಯನ್ ಆಲ್ರೌಂಡರ್ ಕ್ಯಾಮರನ್ ಗ್ರೀನ್ ಅವರು ಕಣಕ್ಕಿಳಿಯಲಿದ್ದಾರೆ. ಕ್ಯಾಮರನ್ ಗ್ರೀನ್ ಅವರನ್ನು ಆರ್ಸಿಬಿ ತಂಡ ಸುಮಾರು 17,50,00,000 ನೀಡಿ ಖರೀದಿ ಮಾಡಿದ್ದು, ಇವರಿಂದ ಆರ್ಸಿಬಿ ಮ್ಯಾನೇಜ್ಮೆಂಟ್ ಈಗಾಗಲೇ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಟುಕೊಂಡಿದೆ. ಆದರೆ ಕ್ಯಾಮರನ್ ಗ್ರೀನ್ ಅವರು ಈ ಬಾರಿ ಆರ್ಸಿಬಿ ಪರ ಯಾವ ರೀತಿ ಪ್ರದರ್ಶನ ನೀಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ನಂತರ 6ನೇ ಕ್ರಮಾಂಕದಲ್ಲಿ ಈ ಬಾರಿ ಆರ್ಸಿಬಿ ಪರ ಕನ್ನಡಿಗ ಮನೋಜ್ ಬಂಡಾಗೆ ಅವರಿಗೆ ಅವಕಾಶ ನೀಡುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಆಲ್ರೌಂಡರ್ ಆಗಿರುವ ಮನೋಜ್ ಬಂಡಾಗೆ ಅವರು ಬೌಲಿಂಗ್ ನ ಜೊತೆಗೆ ಕೆಳ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಮ್ಯಾಚ್ ಫಿನಿಶ್ ಮಾಡುವ ತಾಕತ್ತನ್ನು ಕೂಡ ಹೊಂದಿದ್ದಾರೆ. ಮತ್ತೆ ಆರ್ಸಿಬಿ ಬಳಿ ಈ ಬಾರಿ ಯಾವುದೇ ಇಂಡಿಯನ್ ಆಲ್ರೌಂಡರ್ ಇಲ್ಲದೇ ಇರುವುದರಿಂದ ಮನೋಜ್ ಬಂಡಾಗೆ ಅವರಿಗೆ ಅವಕಾಶ ನೀಡುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಆದರೆ ಒಂದು ವೇಳೆ ಮನೋಜ್ ಬಂಡಾಗೆ ಅವರಿಗೆ ಅವಕಾಶ ನೀಡದೇ ಇದ್ದರೆ ಮಹಿಪಾಲ್ ಒಬ್ರೋನ್ ಅಥವಾ ಅನುಜ್ ರಾವತ್ ಅವರನ್ನು ಸಹ ಆರ್ಸಿಬಿ ಕಣಕ್ಕಿಳಿಸಬಹುದು. ನಂತರ 7ನೇ ಕ್ರಮಾಂಕದಲ್ಲಿ ಮ್ಯಾಚ್ ಫಿನಿಶರ್ ಆಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ದಿನೇಶ್ ಕಾರ್ತಿಕ್ ಅವರು ಕಣಕ್ಕಿಳಿಯಲಿದ್ದಾರೆ. ಕಳೆದ ಸೀಸನ್ ನಲ್ಲಿ ಪೂರ್ತಿ ಪ್ರಮಾಣದಲ್ಲಿ ವಿಫಲವಾಗಿದ್ದ ದಿನೇಶ್ ಕಾರ್ತಿಕ್ ಅವರು ಸದ್ಯ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ. ಆದರೆ ಕಳೆದ ಸೀಸನ್ ನ ಕೈ ನೆನಪುಗಳನ್ನು ಮರೆತು ಈ ಬಾರಿ ದಿನೇಶ್ ಕಾರ್ತಿಕ್ ಅವರಿಗೆ ತಮ್ಮ ಹಳೆಯ ಆಟವನ್ನು ಮತ್ತೆ ಪ್ರದರ್ಶಿಸಬೇಕಾಗಿದೆ. ನಂತರ 8ನೇ ಕ್ರಮಾಂಕದಲ್ಲಿ ಈ ಬಾರಿ ಮಯಾಂಕ್ ದಾಗರ್ ಅವರನ್ನು ಕಣಕ್ಕಿಳಿಸುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಮಯಾಂಕ್ ದಾಗರ್ ಅವರು ಕೂಡ ಉತ್ತಮ ಆಲ್ರೌಂಡರ್ ಆಗಿದ್ದು, ಬ್ಯಾಟಿಂಗ್ ಬೌಲಿಂಗ್ ನ ಜೊತೆಗೆ ಉತ್ತಮ ಫೀಲ್ಡರ್ ಕೂಡ ಮಯಾಂಕ್ ದಾಗರ್ ಅವರು ಆಗಿದ್ದಾರೆ. ಆದ್ದರಿಂದ ಸ್ಪಿನ್ನಿಂಗ್ ಆಲ್ರೌಂಡರ್ ಆಗಿ ಈ ಬಾರಿ ಮಯಾಂಕ್ ದಾಗರ್ ಅವರನ್ನು ಕಣಕ್ಕಿಳಿಸುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ನಂತರ 9ನೇ ಕ್ರಮಾಂಕದಲ್ಲಿ ಈ ಬಾರಿ ವಿಜಯ್ ಕುಮಾರ್ ವೈಶಾಖ್ ಅಥವಾ ಯಶ್ ದಯಾಲ್ ಅವರನ್ನು ಆರ್ಸಿಬಿ ಕಣಕ್ಕಿಳಿಸಬಹುದು. ಯಶ್ ದಯಾಲ್ ಅವರನ್ನು ಆರ್ಸಿಬಿ ಈಗಾಗಲೇ 5 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಆದರೆ ಕಳೆದ ಬಾರಿ ವಿಜಯ್ ಕುಮಾರ್ ವೈಶಾಖ್ ಅವರು ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿರುವುದರಿಂದ ಮೊದಲ ಕೆಲ ಪಂದ್ಯಗಳಲ್ಲಿ ವಿಜಯ್ ಕುಮಾರ್ ವೈಶಾಖ್ ಅವರಿಗೆ ಅವಕಾಶ ನೀಡುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಆದರೆ ಒಂದು ವೇಳೆ ವಿಜಯ್ ಕುಮಾರ್ ವೈಶಾಖ್ ಅವರು ವಿಫಲವಾದರೆ ಯಶ್ ದಯಾಲ್ ಅವರನ್ನು ಸಹ ಆರ್ಸಿಬಿ ಈ ಬಾರಿ ಕಣಕ್ಕಿಳಿಸಬಹುದು. ನಂತರ 10ನೇ ಕ್ರಮಾಂಕದಲ್ಲಿ ಆರ್ಸಿಬಿ ಅಲ್ಜಾರಿ ಜೋಸೆಫ್ ಅವರನ್ನು ಮೊದಲ ಕೆಲ ಪಂದ್ಯಗಳಲ್ಲಿ ಅವಕಾಶ ನೀಡಬಹುದು. ಆದರೆ ಒಂದು ವೇಳೆ ಅಲ್ಜಾರಿ ಜೋಸೆಫ್ ಅವರು ವಿಫಲವಾದರೆ ಲೊಕ್ಕಿ ಫರ್ಗ್ಯೂಸನ್ ಅವರನ್ನು ಸಹ ಆರ್ಸಿಬಿ ಕಣಕ್ಕಿಳಿಸಬಹುದು. ಮತ್ತೆ ಆರ್ಸಿಬಿ ಬಳಿ ರೀಸ್ ಟೋಪ್ಲಿ ಅಂತ ಆಟಗಾರ ಕೂಡ ಇರುವುದರಿಂದ ಲೆಫ್ಟ್ ಹ್ಯಾಂಡೆಡ್ ಬೌಲರ್ ಬೇಕಾದರೆ ಕೆಲ ಪಂದ್ಯಗಳಲ್ಲಿ ರೀಸ್ ಟೋಪ್ಲಿ ಅವರಿಗೂ ಕೂಡ ಆರ್ಸಿಬಿ ಅವಕಾಶ ನೀಡಬಹುದು. ಆದರೆ ಅಲ್ಜಾರಿ ಜೋಸೆಫ್ ಅವರು ನಾಯಕ ಡು ಪ್ಲೆಸಿಸ್ ಅವರ ಫೇವರೇಟ್ ಪ್ಲೇಯರ್ ಆಗಿರುವುದರಿಂದ ಡೆಫಿನೆಟ್ಲಿ ಮೊದಲ ಕೆಲ ಪಂದ್ಯಗಳಲ್ಲಿ ಅಲ್ಜಾರಿ ಜೋಸೆಫ್ ಅವರಿಗೆ ಕಾಣಸಿಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ನಂತರ 11ನೇ ಮತ್ತೆ ಕೊನೆಯ ಪ್ಲೇಯರ್ ಆಗಿ ಮೊಹಮ್ಮದ್ ಸಿರಾಜ್ ಅವರು ಕಣಕ್ಕಿಳಿಯಲಿದ್ದಾರೆ. ಮೊಹಮ್ಮದ್ ಸಿರಾಜ್ ಅವರು ಕೂಡ ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಕಂಡು ಬರುತ್ತಿದ್ದು, ಇವರ ಮೇಲೆ ಆರ್ಸಿಬಿ ಈ ಬಾರಿಯೂ ಕೂಡ ಸಾಕಷ್ಟು ಡಿಪೆಂಡ್ ಇರಲಿದೆ. ಏಕೆಂದರೆ ಈ ಬಾರಿಯ ಆರ್ಸಿಬಿಯ ಬೌಲಿಂಗ್ ಲೈನ್ ಅಪ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಂಡುಬರುತ್ತಿಲ್ಲ. ಮೊಹಮ್ಮದ್ ಸಿರಾಜ್ ಅವರ ಮೇಲೆ ಆರ್ಸಿಬಿ
ಈ ಬಾರಿಯೂ ಕೂಡ ಸಾಕಷ್ಟು ಡಿಪೆಂಡ್ ಆಗಲಿದೆ. ವೀಕ್ಷಕರೇ, ಇದಾಗಿತ್ತು RCB ಈ ಬಾರಿಯ ಸಂಭಾವ್ಯ ಪ್ಲೇಯಿಂಗ್ 11. ನಿಮ್ಮ ಪ್ರಕಾರ ಪ್ಲೇಯಿಂಗ್ 11 ನಲ್ಲಿ ಯಾವ ಬದಲಾವಣೆಗಳು ಆಗಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.